ಸತ್ಯ ನಿಂತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು ಮಾಯಿ, ಏನ್ ಮಾತಾಡ್ಬೇಕಿತ್ತು? ದೇವ್ಯಾನಿ ಬಗ್ಗೆ. ನನ್ನ ಹೆಂಡತಿನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಯಿ. ನಾನು ನಿನ್ನ ಮಗ. ನಿನಗೆ ನನ್ನ ಜೊತೆ ಮಾತಾಡ್ಬೇಕಂದ್ರೆ ದೇವ್ಯಾನಿ ಬಗ್ಗೆ ಕೇಳ್ತೀಯಾ, ಇಲ್ಲ ನಿನ್ನ ಮೊಮ್ಮಗನ ಬಗ್ಗೆ ಮಾತಾಡ್ತೀಯಾ? ಯಾವತ್ತಾದ್ರೂ ಒಂದು ದಿನನಾದ್ರೂ ಹೇಗಿದೆಯಾ ಸತ್ಯ ಅಂತ ಕೇಳಿದ್ಯಾ ಮಾಯಿ? ಸತ್ಯ ಮಾಯಿ ಮಾಯಿ ಏ ಬಾರೆ ಮಾಯಿ, ಇವ್ರೇನಾದ್ರೂ ಹೇಳಿದ್ರ? ಏನು ಹೇಳಲೇ ಇಲ್ವಾ? ಬೇರೆ ಎಲ್ಲ ವಿಷಯ ಮಾತಾಡೋ ಟೈಮ್ ಇರುತ್ತೆ, ಮಗಳ ಬಗ್ಗೆ ಮಾತಾಡೋಕೆ ಮಾತ್ರ ಟೈಮ್ ಇರಲ್ಲ. ಇದು ನಮ್ಮ ಮನೆಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ ಮಂದಾಕಿನಿ. ಈ ಮನೆಯಲ್ಲಿ ಯಾರಿಗೂ ಮಕ್ಕಳ ಜೊತೆ ಮಾತಾಡೋದಕ್ಕೆ, ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಟೈಮೇ ಇಲ್ಲ. ಅವನ್ ಹೇಳಲಿಲ್ಲ ನಿಜ, ನೀನ್ ಹೇಳು. ಮಕ್ಕಳು ಸೊಸೆ ಅನ್ನೋ ಭೇದ ಭಾವ ನನಗಿಲ್ಲ. ಏನದು ವಿಷಯ? ಮಾಯಿ, ನಮ್ಮ ಬೃಂದ ಎಷ್ಟೊಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ ಗೊತ್ತಾ? ಎಲ್ಲ ಸಬ್ಜೆಕ್ಟ್ ಅಲ್ಲೂ 90 ಮೇಲೇನೆ. ಅವಳು ಬುದ್ಧಿವಂತೆ, ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೂ ಅದು ಗೊತ್ತು. ಈಗ ಕಾಲೇಜ್ನವ್ರಿಗೆ ಗೊತ್ತಾಗಿದೆ. ಒಳ್ಳೇದ್ ಮಾಡ್ಲಿ, ಚೆನ್ನಾಗಿ ಗೊತ್ತು. त्रिपुरा सुंदरी, त्रिपुरा सुंदरी, त्रिपुरा सुंदरी, त्रिपुरा सुंदरी. ಯಾರಾದ್ರೂ ಹೊಗಳುತ್ತಾ ಇದ್ರೆ ಥ್ಯಾಂಕ್ಸ್ ಹೇಳಕ್ ಆಗಲ್ವೇನೆ ನಿಂಗೆ? ಛಾಯಾ, ಅಮ್ಮ ಎಲ್ಲಿ? ಪ್ರದ್ಯುಮ್ನನ್ ಜೊತೆ ಇರ್ಬೇಕು. ನೋಡ್ಕೊಂಡ್ ಬರ್ಲಾ ಮಾಯಿ? ಬೇಡಮ್ಮ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಯಾರು ಮಾತಾಡ್ಸಕ್ ಹೋದ್ರು ಬೆಚ್ಚ ಬೀಳ್ತಾಳೆ. ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಕನ್ವರ್ಸ್ತಾ ಇದ್ದಾಳೆ. ಹೆದರಿಕೆಯಲ್ಲಿ ಒದ್ದಾಡ್ತಿದ್ದಾಳೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಮಾಯಿ. ನನ್ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಯಾವಾಗ್ಲೂ ಪ್ರದ್ಯುಮ್ನ ಪ್ರದ್ಯುಮ್ನ ಅಂತ ಭಯ ಪಡ್ತಿರ್ತಾರೆ. ಅವ್ರ ಕಣ್ಣು ಮುಂದೆ 2 ನಿಮಿಷ ಅವ್ನ್ ಕಾಣಿಸ್ಲಿಲ್ಲ ಅಂದ್ರೆ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಇದೆಲ್ಲಾನು ಆ ದೇವಸ್ಥಾನದಿಂದ ಬಂದ ಮೇಲಿಂದ ನಡೀತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಮ್ರಪಾಲಿ, ನೀನು ಅವತ್ ದೇವಸ್ಥಾನದಲ್ಲಿ ಇದೆಯಲ್ಲ, ಏನಾದ್ರೂ ನೋಡ್ದ್ಯಾ? ಮಾಯಿ, ಅಮ್ಮ ಏನನ್ನೋ ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನ್ ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಕ್ಕೂ ಹೆದರ್ಕೊಳ್ತಾ ಇದ್ದಾರೆ. ಮನುಷ್ಯರು ಕಣ್ಣು ಕಾಣ್ದೇ ಇರೋದು ಅವ್ರ ಕಣ್ಣಿಗೇನೋ ಕಂಡಿದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಹೆದರ್ಕೊಳ್ತಾ ಇರ್ಲಿಲ್ಲ. ಅಯ್ಯೋ, ಮನುಷ್ಯರು ಕಣ್ಣು ಇಲ್ಲ, ಮಾರಿ ಕಣ್ಣು ಇಲ್ಲ. ಅಕ್ಕನ ಜೊತೆ ದೇವಸ್ಥಾನದಲ್ಲಿ ನಾನೇ ಇದ್ದೆ, ಅವ್ರು ಏನು ನೋಡ್ಲಿಲ್ಲ. ಅಕ್ಕ ದೇವಸ್ಥಾನಕ್ಕೆ ಬರಕಿನ ಮುಂಚೆನೋ ಹೀಗೆ ಇದ್ರು. ಇವತ್ತು ಮನೆಯಲ್ಲಿ ಪೂಜೆ ಇರೋದ್ರಿಂದ ಎಲ್ರೂ ಬರ್ತಿರ್ತಾರೆ. ನಮ್ಮ ಮನೆ ವಿಷಯ ಈ 4 ಗೋಡೆ ಮಧ್ಯೆನೇ ಇರ್ಬೇಕು. ಅರಸು ಮನೆ ಎಲ್ರು ಮುಂದೆ ತಲೆ ಎತ್ತಿ ನಡಿಬೇಕೆ ಹೊರತು ತಲೆ ತಗ್ಗಿಸ್ಬಾರ್ದು. ಅರ್ಥ ಆಯ್ತಾ? ಯೋಚನೆ ಮಾಡ್ಬಿಡಿ ಮಾಯಿ, ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಕೂತ್ಕೊಮ್ಮ. ನೀನು ಇಲ್ಲೇ ಕೂತಿರು, ನಾನು ನೀರು ತೊಗೊಂಬರ್ತೀನಿ. ಪ್ರದ್ಯುಮ್ನ, ನೀನ್ ಹೀಗೆ ನನಗೆ ಹೇಳ್ದಲೆ ಕೇಳ್ದಲೆ ಮನೆ ಬಿಟ್ಟು ಹೋಗೋಂಗಿಲ್ಲ.
ತಡ್ಕೊಳಕ್ಕಾಗಲ್ಲ ಕಣೋ. ಯಾಕಮ್ಮ ಭಯ ಪಡ್ತಾ ಇದೀಯಾ? ನನ್ಗೆ ಎಲ್ಲಿಗೂ ಹೋಗ್ತಿಲ್ಲ, ನನಗೇನು ಆಗಲ್ಲಮ್ಮ. ನಿನ್ಗೇನು ಆಗಲ್ಲ ಅಂತ ಗೊತ್ತು. ನಾನು ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ. ಯಾಕಮ್ಮ ಹುಚ್ಚಿ ಅಂತೆಲ್ಲ ಮಾತಾಡ್ತಾ ಇದೀಯಾ? ಬಿಡ್ತು ಅನ್ನೋ ಮೊದಲು. ನೀನ್ ಹಾಗ ಅನ್ಕೊಂಡ್ರು ಪರವಾಗಿಲ್ಲ. ಈ ಅಮ್ಮನ ಹುಚ್ಚ ಮಾತು ಕೇಳು ಪ್ರತಿಮ್ನ. ನಾನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಪ್ಲೀಸ್. ಅಮ್ಮ ನಾನು ಎಲ್ಲಿಗೂ ಹೋಗಲ್ಲಮ್ಮ, ಮನೇಲೇ ಇರ್ತೀನಿ. ನೀನ್ ರೆಸ್ಟ್ ತಗೊಳಮ್ಮ. ಕೆಳಗೆ ಬಂದಿರೋ ಗೆಸ್ಟ್ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಅಷ್ಟೇ. ಇಲ್ಲ ಇಲ್ಲ, ನೀನ್ ಎಲ್ಲೂ ಹೋಗಾಗಿಲ್ಲ. ನೀನ್ ನನ್ ಕಣ್ಮುಂದೆ ಇಲ್ಲೇ ಇರು. ಅಮ್ಮ ಇಲ್ಲ, ನೀನು ಅದ್ ಮಾತು ಆಡ್ಬೇಡ. ನಾನು ನಿನ್ ಕೈ ಹಿಡ್ಕೊಂಡು ಇಲ್ಲೇ ಕೂತಿರ್ತೀನಿ. ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ್ವೋ. ವಿಷಯ ಏನಾಯ್ತೋ ಹೇಳಿ. ಅಕ್ಕ, ಅದು ಏನಾಯ್ತು ಅಂದ್ರೆ ನಾವಿಬ್ರು ಮಾವಿನ ತೋಪಿಗೆ ಹೋದ್ವಾ, ಅಲ್ಲಿ ಅಣ್ಣ ಮತ್ತೆ ಆಮ್ರಪಾಲಿನ ಎಲೆ ಕಿತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ವಿ. ನಾನ್ ಮತ್ತೆ ಅವನ ದೂರದಿಂದ ಬೈನಾಕ್ಯುಲರ್ಸ್ ಇಟ್ಕೊಂಡು ನೋಡ್ತಾ ಇದ್ವಿ. ಏನಾಯ್ತು? ಜಗಳ. ಜಗಳನ? ಓ ಬರ್ರೀ ಜಗಳ. ಒಂದೇ ಒಂದ್ ಸೆಕೆಂಡ್ ಸ್ಮೈಲ್ ಮಾಡಿಲ್ಲ ಗೊತ್ತಾ? ಲವ್ ಅಲ್ಲಿ ಇರೋರು ಮಾಡೋದು ಏನು ಮಾಡಿಲ್ಲ ಅವರಿಬ್ರು. ಬರೀ ಜಗಳ. ಆಮ್ರಪಾಲಿ ಮತ್ತೆ ಅಣ್ಣನ ಮಧ್ಯೆ ಏನು ನಡೀತಾ ಇಲ್ಲ ಅಕ್ಕ. ಏನಾದ್ರೂ ಇದ್ದಿದ್ರೆ ಅವ್ರಿಗೆ ಜಗಳ ಆಡ್ತಿದ್ರ? ನೀನೇ ಹೇಳು. ಇವ್ರಿಗ್ ಬಿಟ್ಟಿದ್ದೆ ತಪ್ಪಾಯ್ತಾ? ಏನೋ ಮಾಡಕ್ ಹೋಗಿ ಎಲ್ಲ ಹಾಳ್ ಮಾಡ್ಬಿಟ್ರೆ? ಶಬಾಷ್ ಮಗಳೇ, ಶಬಾಷ್. ಛೇ, ನನ್ ಮನೆಯವ್ರಿಗೆ ಈ ತರ ಮೋಸ ಮಾಡ್ಬಾರ್ದಾಗಿತ್ತು. ನೀನ್ ಇಲ್ಲಿದ್ಯಾ? ನನ್ ಮನೆ ಎಲ್ಲ ಹುಡ್ಕೊಂಡ್ ಬಂದೆ. ಏನಾಯ್ತು ಪುಟಾಣಿ? ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಯಾರು ಇವರೆಲ್ಲ? ಅವರೆಲ್ಲ ನೆಂಟ್ರು. ಅಲ್ಲಿ ನಿಂತಿದಾರಲ್ಲ ಅವ್ರ ನಮ್ಮ ಮತ್ತೆ. ಯಾವಾಗ ನೋಡಿದ್ರು ತಲೆ ತಿಂತಾ ಇರ್ತಾರೆ. ನನ್ನ ನೋಡ್ದಾಗೆಲ್ಲ ಎಷ್ಟು ಮಾರ್ಕ್ಸ್ ಬಂತು, ಯಾವ ರ್ಯಾಂಕ್ ಬಂದೆ ಅಂತ ಕೇಳಿ ಕೇಳಿ ನನ್ನ ತಲೆ ತಿಂತಾರೆ. ಬೇರೆ ಯಾರ ಬಗ್ಗೆ ಆದ್ರೂ ಹೇಳ್ಬೇಕಾ? ಸಾಕಾ? ಏನಾಯ್ತು ಪುಟಾಣಿ? ಯಾಕೆ ಇಷ್ಟೊಂದು ಸೆಟ್ ಮಾಡ್ಕೊಂಡಿದ್ಯಾ? ಬೇಜಾರಾಗೋ ಹಾಗೆ ಯಾರಾದ್ರೂ ನಡ್ಕೊಂಡ್ರಾ? ಪುಟಾಣಿ, ಒಳ್ಳೆಯವಳಾಗ ಟ್ರೈ ಮಾಡ್ಬೇಡ ಆಮ್ರಪಾಲಿ, ಪ್ಲೀಸ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಏನಾಯ್ತು ಪುಟಾಣಿಗೆ? ಯಾಕಿಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ? ಅವಳಗ್ ಸಿಟ್ಟು ಬರೋ ಅಂತದ್ ನಾನೇನಾದ್ರೂ ಮಾಡದ್ನಾ? ಇದು ಆ ಲಾಕೆಟ್ ಚಿತ್ರ ಅಲ್ವಾ? ಇವಳು ಯಾಕೆ ಬರಿತಾ ಇದ್ದಾಳೆ? ಆಮ್ರಪಾಲಿ, ಏನ್ ಚಿತ್ರ ಬಿಡಿಸ್ತಾ ಇದ್ದೀರಾ? ಓ, ಚಿತ್ರ ಬಿಡ್ಸಿದ್ದೀನ? ಗೊತ್ತೇ ಆಗ್ಲಿಲ್ಲ. ಇದು ಸೂರ್ಯದೇವನ್ ಚಿತ್ರ. ಒಳ್ಳೇದೇ ಆಗುತ್ತೆ ಬಿಡಿ. ಈ ಪೂಜೆಗೆ ಸೂರ್ಯದೇವನ ಆಶೀರ್ವಾದ ಇರತ್ತೆ. ಇದೇ ಚಿತ್ರ ಯಾಕೆ ಬಿಡಿಸ್ದೆ? ಯಾಕೆ ಅಂದ್ರೆ ನನ್ ಪದಕದ ಚಿತ್ರ ಇದು. ಏನು? ನಿಮ್ ಪದಕ ಚಿತ್ರನಾ? ಹಾ, ನನ್ ಪದಕ ಕಳ್ದೋಗಿದೆ, ಅದನ್ನ ಹುಡುಕ್ಬೇಕು ಅಂತ ಹೇಳಿದ್ನಲ್ಲ, ಅದೇ ಇದು. ವಿಚಿತ್ರವಾಗಿದೆಯಲ್ಲ.
ಈ ಮನೇಲಿರೋ ಎಲ್ಲರಿಗೂ ಆ ಲಾಕೆಟ್ ಬೇಕು. ಯಾಕೆ? ಏನ್ ಕಥೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಯಾಕೆ ಕೇಳಿದ್ರಿ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಪ್ರದ್ಯುಮ್ನ, ನೀನ್ ಇಲ್ಲಿದ್ಯಾ? ಮಾಯಿ ನಿನ್ನ ಹುಡುಕ್ತಾ ಇದ್ದಾರೆ. ನೀನು ರೆಡಿನೇ ಆಗಿಲ್ಲ? ಇಲ್ಲ, ಅವನು ಎಲ್ಲೋ ಬರಲ್ಲ, ಅವನು ಇಲ್ಲೇ ಇರ್ತಾನೆ. ನಾನು ಇರ್ತೀನಲ್ಲ ಅದಕ್ಕೆ. ಮಾಯಿ ಕರೀತಾ ಇದ್ದಾರೆ, ಗೆಸ್ಟ್ ಎಲ್ಲ ಬಂದಿದ್ದಾರೆ. ಇಷ್ಟಕ್ಕೂ ನನಗೂ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು, ಒಬ್ಳೆ. ಅಮ್ಮ ನೋಡು, 5 ನಿಮಿಷ ನಾನು ಹಿಂಗೆ ಹೋದೆ, ರೆಡಿ ಆದೆ, ಮಾಯಿ ಹತ್ರ ಏನು ಅಂತ ಕೇಳ್ಬಿಟ್ಟು ನಿನ್ನ ಹತ್ರ ಬಂದ್ಬಿಡ್ತೀನಿ. ಹಾ, ಗಾಬರಿ ಮಾಡ್ಕೋಬೇಡಿ, ಬಂದ್ಬಿಡ್ತೀನಿ. ಏನ್ ಮಾತಾಡ್ಬೇಕು ಈಶ್ವರಿ? ಯಾಕೆ ಹೀಗೆ ಆಡ್ತಿದ್ದೀರಾ ಅದಕ್ಕೆ? ಏನಾಗ್ತದೆ? ನಾನು ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ ಐಶ್ವರಿ. ನೀನ್ ನಗ್ತ್ಯ, ನನಗ್ ತಲೆ ಕೆಟ್ಟಿದೆ ಅಂತ್ಯ. ಯಾರ ಗೊತ್ತು, ನನ್ ತಲೆ ಕೆಟ್ಟಿರ್ಬೋದು. ಸರಿ ಅದಕ್ಕೆ, ನಾನು ನಗಲ್ಲ. ಆಗ್ಲೇ ಹೇಳಿದ್ನಲ್ಲ, ಏನು ಹೇಳ್ದೆ ಸುಮ್ಮನೆ ಕೇಳಿಸ್ಕೊತೀನಿ. ಹೇಳಿ. ರಾಕೆಟ್ ಹೊಳಿತಾ ಇದೆ ಈಶ್ವರಿ. ಪ್ರತಿಯೊಬ್ಬನ ಬದಲಾಗ್ಬಿಡ್ತಾನೆ, ನಮ್ಮನ್ನೆಲ್ಲ ಅವ್ನ್ ಬಿಟ್ಟು ಹೋಗ್ಬಿಡ್ತಾನೆ. ಅವತ್ತು ಆ ದೇವಸ್ಥಾನದಲ್ಲಿ ನನ್ ಮಗ ನನ್ ಕಣ್ಮುಂದೆನೆ ಬದಲಾದ. ಈ ಲಾಕೆಟ್ ಅಮ್ಮನ ಹತ್ರ ಪ್ರದ್ಯುಮ್ನ ಹುಟ್ಟಿದಾಗಿಂದನೂ ಇದೆ. ಈಗ ನೋಡಿದ್ರೆ ಈ ಆಮ್ರಪಾಲಿ ಈ ಲಾಕೆಟ್ ನಂದು ಅಂತ ಇದ್ದಾಳೆ. ಹೇಗ್ ಸಾಧ್ಯ? ಸುಳ್ಳುಗಳು ಹೇಳ್ತಾ ಇದ್ದಾಳ? ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ಈ ಲಾಕೆಟು ನಿಮ್ಗೆ ಯಾರು ಕೊಟ್ಟಿದ್ದು? ಪಿತಾಶ್ರ ಕೊಟ್ಟಿದ್ದು. ಗಂಧರ್ವಲ್ ನಿಯಮ 1, ಇನ್ಮೇಲೆ ನೀನ್ ಗಂಧರ್ವ ಕನ್ಯೆ ಅಂತ ಯಾರಿಗೂ ಹೇಳೋ ಆಗಿಲ್ಲ. ಆದರೆ ನಾನು ಗಂಧರ್ವ ಕನ್ಯೆಯಲ್ಲವೇ? ಅದ್ ನಂಗೊತ್ತು ನಿಂಗೊತ್ತು ಅಷ್ಟೇ, ಬೇರೆಯವ್ರಿಗೆ ಹೇಳೋ ಆಗಿಲ್ಲ. ಯಾರಾದ್ರೂ ಕೇಳಿದ್ರೆ ನೀನ್ ನಾಟಕ ಮಾಡ್ಕೊಂಡಿದ್ದೆ ಅನ್ಬೇಕು. ಆಕ್ಸಿಡೆಂಟ್ ಆಗೋಯ್ತು, ಅದಾದ್ಮೇಲೆ ಎಲ್ಲ ಮರ್ತೋಯ್ತು ಅಂತ ಹೇಳು. ಏನೋ ಹೇಳ್ತಾ ಇದ್ರಿ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನಿಜ ಹೇಳದೆ ಹೇಗೆ ಇರಲಿ ಪುಟಾಣಿ? ಹೇಳುವುದು ನಿಜ. ನಿಜ ಹೇಳಿದರೆ ಯಾರೂ ನಂಬುವುದಿಲ್ಲ. ನನಗೆ ಮತಿಭ್ರಮಣೆಯಾಗಿದೆ ಎಂದುಕೊಳ್ಳುತ್ತಾರೆ. ಆದರೆ ಸುಳ್ಳು ಹೇಳುವುದು ಇನ್ನೂ ಕಷ್ಟ, ಮನಸ್ಸಿಗೆ ಚುಚ್ಚುತ್ತದೆ. ಏನು ಮಾಡಲಿ? ಆಮ್ರಪಾಲಿ, ನನ್ಗಷ್ಟೇ ನೆನಪಿರೋದು, ಬೇರೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಮತ್ ಹಿಂದಿಂದೆಲ್ಲ ನೆನಪಾಗ್ತಿದೆ ಅಂದ್ರಿ? ನೆನಪಾಗ್ತಿದೆ, ಆದ್ರೆ ಅಷ್ಟೇ ನೆನಪಿರೋದು. ಶಂಸಿಯುಕ್ತಿ, ನೀನ್ ಬರ್ತಾ ಇದ್ದಿದ್ದನ್ನ ನೋಡಿಲ್ಲ ನಾನು. ನಿನ್ಗೆ ನಾನ್ ಚೆನ್ನಾಗ್ ಕಾಣಿಸೋದು ಇಷ್ಟ ಇಲ್ಲ. ಹೊಟ್ಟೆ ಉರಿ ನಿನ್ಗೆ. ಏನ್ ಹೇಳ್ತಿದ್ಯಾ ಯುಕ್ತಿ? ಎಲ್ಲಿ ಏನೇ ಫಂಕ್ಷನ್ ಆದ್ರೂ ಸರಿ, ನೀನ ಹುಡ್ಕೊಂಡ್ ಬಂದ್ ಗುದುತ್ಯಾ. ಓ, ನನ್ ಬಟ್ಟೆ ಹಾಳಾಗ್ಲಿ ಅಂತಲ್ವಾ? ಇಲ್ಲ ಯುಕ್ತಿ, ನಾನ್ ಯಾಕೆ ಹಾಗೆ ಮಾಡ್ಲಿ? ನೋಡು,
ನೀನ್ ರೀಸನ್ಸ್ ಕೇಳಕ್ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಬಾಯ್. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ನನ್ಗೆ ಗೊತ್ತು. ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಹೀಗೆಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ಯಾವ ನಾಟಕ? ಯಾವ್ದಕ್ಕಿಲ್ಲ ಅನ್ಬೇಕು? ನಾನ್ ದಡ್ಡಿ ಅಲ್ಲ ಅದಕ್ಕೆ. ನಾನು ಸುಮ್ಮನೆ ಇದೀನಿ ಅನ್ ಮಾತ್ರಕ್ಕೆ ನನಗಿದೆಲ್ಲ ಅರ್ಥ ಆಗ್ತಿಲ್ಲ ಅಂತಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ ಐಶ್ವರಿ? ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ. ನೀನ್ ಏನೇನೋ ಮಾತಾಡ್ಬೇಡ. ನಿಮಗೆ ಈ ಸಂಬಂಧ ಬೇಡ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಮ ಮನ್ಸಲ್ಲಿರೋ ವಿಷಯ ಏನು ಅಂತ ನನಗೆ ಗೊತ್ತಾಯ್ತು ಅದಕ್ಕೆ. ಆದ್ರೆ ನೀವು ಮರ್ತಿದ್ದೀರಾ ನಾನು ಈಶ್ವರಿ ಅಂತ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಅದಕ್ಕೆ. ನೀವು ಹೀಗೆ ಹುಚ್ಚುಚ್ಚಾಗೆ ಯಾರಿಗೂ ಅರ್ಥ ಆಗದಿದ್ದಂಗೆ ಮಾತಾಡಿ ನನ್ನ ಕೆಲ್ಸಕ್ಕೇನಾದ್ರೂ ಕಲ್ಲು ಹಾಕಿ ನನ್ನ ಮಗಳು ಈ ಮನೆ ಸೊಸೆ ಆಗದಿದ್ದಂಗೆ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅಂತ ಮನೆಯವ್ರನ್ನೆಲ್ಲ ನಂಬಿಸಿ ನೀವು ನಿಜವಾಗ್ಲೂ ಹುಚ್ಚಾಸ್ಪತ್ರೆ ಸೇರೋ ಹಾಗೆ ಮಾಡ್ಬಿಡ್ತೀನಿ. ಜೀವನ ಇಡೀ ನಿಮ್ಮ ಮುತ್ತಿನ ಮಗನ ಮುಖ ನೋಡಕ್ಕಾಗಬಾರ್ದು ಹಾಗೆ ಮಾಡ್ಬಿಡ್ತೀನಿ. ನೀವು ಇನ್ ಮುಂದೆ ಏನೇ ಕೆಲಸ ಮಾಡೋದಿದ್ರು, ಏನೇ ಮಾತಾಡ್ಬೇಕಾದ್ರು ಈ ಮಾತು ನಿಮ್ಮ ಕಿವಿಯಲ್ಲಿ ಗುಯ್ಗುಟ್ತಾ ಇರಲಿ. ಏನ್ ಗುರಾಯಿಸ್ತಾ ಇದ್ಯಾ ಅವಳನ್ನ? ಆಮ್ರಪಾಲಿ ಸುಳ್ಳು ಹೇಳ್ತಾ ಇದ್ದಾಳೆ ಅಲ್ವಾ? ನಾನು ಅವತ್ತೇ ಹೇಳಿದ್ದೆ ಅವಳು ಸುಳ್ಳಿ ಅಂತ. ಏನ್ ಸುಳ್ಳು ಹೇಳಿದ್ಲು? ಮೋಸ ಮಾಡ್ತಿದ್ದಾಳೆ ಅವಳು. ಅಮ್ಮನ ಹತ್ರ ಒಂದು ಲಾಕೆಟ್ ಇದೆ, ಆ ಲಾಕೆಟ್ ಅವಳದು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅಮ್ಮನ ಹತ್ರ ಆ ಲಾಕೆಟ್ ತುಂಬಾ ವರ್ಷದಿಂದ ಇದೆ. ಓ ಮೈ ಗಾಡ್, ನಾನು ಅವತ್ತೇ ಹೇಳ್ದೆ ಆಮ್ರಪಾಲಿ ಚೀಟ್ ಅಂತ. ಬಟ್ ಈ ಮನೇಲಿ ಯಾರು ನನ್ನ ಮಾತು ನಂಬೋದೇ ಇಲ್ಲ. ಸೋ ಅನ್ಫೇರ್ ಅಲ್ವಾ? ಅವಳು ನಮ್ಮೆಲ್ಲರಿಗೂ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳಿಗೆ ಎಲ್ಲ ನೆನಪಿದೆ, ಯಾವುದು ಮರ್ತಿಲ್ಲ. ಏನೋ ಮುಚ್ಚಿಡ್ತಾ ಇದ್ದಾಳೆ. ಅದರ ಬಗ್ಗೆ ಕೇಳಿದ್ರೆ ಮಾತ್ರ ಮರವು ಬಂದ್ಬಿಡುತ್ತೆ ಅವಳಿಗೆ. ಮನೆಯವರೆಲ್ಲ ಅವಳಿಂದ ಮೋಸ ಹೋಗ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಳ್ಳೇದೇ ಆಯ್ತು, ನನ್ನ ತಮ್ಮನ ಮನಸ್ಸು ಹಾಳಾಗುತ್ತೆ, ಅಷ್ಟು ಸಾಕಲ್ಲ. ತಮ್ಮ? ಯು ಮೀನ್ ಪ್ರದ್ಯುಮ್ನ? ಏನಾಗ್ತಾ ಇದೆ? ಏನಿಲ್ಲ ಯುಕ್ತಿ, ಆಮ್ರಪಾಲಿ ಈ ಮನೇಲಿ ಇದ್ದಷ್ಟು ದಿನ ಪ್ರದ್ಯುಮ್ನ ನಿನ್ ಜೊತೆ ಸರಿಯಾಗಿ ಮಾತಾಡಲ್ಲ. ಐ ನೋ, ಅವಳು ನನ್ನ ಚಪ್ಪಲಿಗೆ ಸಿಕ್ಕಾಕೊಂಡ್ರೆ ಮುಳ್ಳು. ನನ್ನ ಫಿಯಾನ್ಸಿ ಬಟ್ಟೆ ಮೇಲೆ ಬಿದ್ದಿರೋ ಉಪ್ಪಿನಕಾಯಿ ಕಲೆ ಅವಳು. ಬೇಡ, ನನ್ಗಿದು ಬೇಕು. ಇದ್ದ? ಯಾಕೆ? ಮನೇಲಿ ಕೆಲವು ಗುಟ್ಟಿದೆ ಯುಕ್ತಿ, ಅದು ಹೊರಗೆ ಬರಕ್ಕೆ ನನ್ಗಿದು ಬೇಕು. ನೋಡೋಣ ನಮ್ಮಮ್ಮ ಏನ್ ಮಾಡ್ತಾರೋ. ಏನೋ ಅಪ್ಪ, ಎಲ್ಲ ಒಗಟಾಗಿ ಮಾತಾಡ್ತೀಯ ನೀನು. ಯಾವುದು ಡೈರೆಕ್ಟಾಗಿ ಹೇಳೋದೇ ಇಲ್ಲ.